ಸೊ ಇವತ್ತು ಮೂವಿ ನೋಡೋಣ ಅಂತ ಸಿನಿಪೋಲಿಸ್ ಓರಿಯೋನ್ ಈಸ್ಟ್ ಅವೆನ್ಯೂ ಮಾಲ್ ಏನಿದೆ ಅಲ್ಲಿ ಬಂದಿದ್ವಿ. ಬಟ್ ನಾವು ಆಲ್ರೆಡಿ ಲೇಟ್ ಆಗಿದ್ವಿ. ಸೊ ಟಿಕೆಟ್ ಕೌಂಟರ್ಗೆ ಬಂದು ನೋಡಿದ್ರೆ ಟಿಕೆಟ್ ಕೌಂಟ್ರಲ್ಲಿ ಯಾರೂ ಇಲ್ಲ ಗುರು. ಏನಾಯಿತು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ತುಂಬ ಜನ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. 10:47 ಆದ್ರೂ ಯಾರೂ ಇಲ್ಲ. 10:15 ಶೋಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 10:47 ಆದ್ರೂ ಬುಕ್ ಮಾಡೋದಕ್ಕೆ ಯಾರೂ ಇಲ್ಲ. ಮತ್ತು ಈ ಅಪ್ಪ ಬಂದ, ಅದು ಯಾಕೆ ತುಂಬ ಜನ ಹೋಗಿ ಜಗಳ ಮಾಡಿದ್ದಕ್ಕೆ ಈ ಅಪ್ಪ ಬಂದ. ಬಟ್ ಈ ಅಪ್ಪ ಯಾವ ಟಿಕೆಟ್ನೂ ಬುಕ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅದು ಏನು ಇಶ್ಯೂಸ್ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಟೆಕ್ನಿಕಲ್ ಇಶ್ಯೂಸಾ ಏನಂತಲೇ ಅರ್ಥ ಆಗಿಲ್ಲ. ಆಮೇಲೆ ಸರಿ ಇಷ್ಟೊಂದು ಲೇಟ್ ಆಯ್ತಲ್ಲ ಅಂತ ನಾವು ಮೂವಿ ಪ್ಲ್ಯಾನ್ನೇ ಬಿಟ್ಬಿಟ್ಟು, ಬಿಕಾಸ್ ಅರ್ಧ ಗಂಟೆ ಆಲ್ರೆಡಿ ಹೊಟ್ಟೋಯ್ತು. 10:15 ಮೂವಿಗೆ 11 ಗಂಟೆ ಆದರೆ ಯಾರು ಮೂವಿ ನೋಡ್ತಾರೆ. ಸರಿ ಅಂತ ಆಚೆ ಬಂದು ನಾನೊಂದು ರೀಲ್ ಮಾಡಿಕೊಂಡೆ ಜನಕ್ಕೆ ತಿಳಿಸೋಣ ಅಂತ. ಪಿಕ್ಚರ್ ನೋಡಿಲ್ಲ ಅಂದರೂ ಪಾರ್ಕಿಂಗಲ್ಲಿ ದುಡ್ಡು ಕಟ್ಟಲೇಬೇಕಲ್ವಾ. ಹಾಗಾಗಿ ಸುಮ್ಮನೆ 50 ರೂಪಾಯಿ ಕೊಟ್ವಿ 15-20 ನಿಮಿಷಕ್ಕೆ. ಏನೂ ಯೂಸ್ ಇಲ್ಲ ಗುರು. ಸೊ ಹಾಗಾಗಿ ಅದನ್ನು ಬೈಕೊಂಡು ನಾವೆಲ್ಲ ಜೋಕ್ ಮಾಡ್ಕೊಂಡು ಬಂದ್ವಿ. ಆಚೆ ಬಂದರೆ ಇದಕ್ಕಿಂತ ಇನ್ನೊಂದು ದೊಡ್ಡ ವಂಡರು ಅದೇನಂದರೆ ಟ್ರಾಫಿಕ್ ಜಾಮು. ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ ಸ್ಯಾಟರ್ಡೇ ಈವ್ನಿಂಗು. ಸರಿ ಅಂತ ಇದನ್ನೆಲ್ಲ ಹೆಂಗೆಂಗೋ ಮಾಡಿ ಕ್ರಾಸ್ ಮಾಡಿ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಡಿನ್ನರ್ಗೆ ಹೋಗೋಣ ಅಂತ ಒಂದು ಹೋಟೆಲ್ ಸೆಲೆಕ್ಟ್ ಮಾಡಿದ್ವಿ. ಈಗ ನಾವು ಕಮ್ನಳ್ಳಿಲಿರೋ ಸ್ಟಾರ್ ಬಿರಿಯಾನಿ ಅಂದರೆ ಆಂಬು ಸ್ಟಾರ್ ಬಿರಿಯಾನಿ ಏನಿದೆ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ 11:15 ಆಗಿತ್ತು. ನಮಗೆ ಗೊತ್ತಿಲ್ಲ ಬಿರಿಯಾನಿ ಇದೆಯಾ ಇಲ್ವಾ ಅಂತ. ನನ್ನ ಮೇಲೆ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಬಂದು ಬಿರಿಯಾನಿ ಇಲ್ಲ ಅಂದರು. ಸೊ ಆ ಪ್ಲ್ಯಾನು ಫ್ಲಾಪ್ ಆಯಿತು. ಆದರೆ ಇಲ್ಲೇ ಪಕ್ಕದಲ್ಲಿ ನರ್ಮದಾ ಅನ್ನೋ ಒಂದು ರೆಸ್ಟೋರೆಂಟ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ನಾವು ರೋಡ್ ಕ್ರಾಸ್ ಮಾಡಿಕೊಂಡು ಆ ಕಡೆ ಹೊರಟ್ವಿ. ನಮ್ದು ಯಾರ್ದು ಡಿನ್ನರ್ ಆಗಿರಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಎಂಟರ್ ಆಗಿದ್ದು ಮೆನು ನೋಡಿ ಪಟ್ ಅಂತ ಆರ್ಡರ್ ಪ್ಲೇಸ್ ಮಾಡಿಬಿಟ್ವಿ. ನಾವು ಮೊದಲು ಲೆಮನ್ ಚಿಕನ್ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಸೊ ಅದನ್ನು ಇಮಿಡಿಯೇಟಾಗಿ ತಂದು ಕೊಟ್ಟರು. ಲೆಮನ್ ಚಿಕನ್ ಚೆನ್ನಾಗೇ ಇತ್ತು, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಒಳ್ಳೆ ಸಖತ್ತಾಗೇ ಮಾಡಿದರು. ಇದ್ರ ಜೊತೆ ಇನ್ನೂ 2 ಐಟಮ್ ಮಾಡಿದ್ವಿ. ಅದೇನೆಂದರೆ ಫಸ್ಟು ನರ್ಮದಾ ಬೋನ್ಲೆಸ್ ಚಿಕನ್ ಬಿರಿಯಾನಿ ಸ್ಪೆಷಲ್, ಮತ್ತು ಅದರ ಜೊತೆ ನರ್ಮದಾ 555 ಸ್ಟಾರ್ಟರ್ ಸಮಥಿಂಗ್ ಆಯಿತಾ. ಅದ್ರ ಹೆಸರು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ 555 ಸ್ಟಾರ್ಟರ್ ಅಂತ ಮಾಡಿದ್ವಿ. ಸಿಮಿಲರ್ ಟು ಚಿಕನ್ 65 ಅಂತ ಅಂದ್ಕೊಳ್ಳಿ. ಟೇಸ್ಟ್ ವೈಸು ಸಖತ್ತಾಗೇ ಇತ್ತು. ಅಂದರೆ ನಮ್ಗೆ ಇನ್ನೊಂದು ತುಂಬ ಹೊಟ್ಟೆ ಹಸ್ತಿತ್ತು. ಸೊ ಹಂಗಾಗಿ ನಮಗೇನು ಕಂಪ್ಲೇಂಟ್ಸ್ ಏನಿರಲಿಲ್ಲ. ಒಳ್ಳೆ ಊಟ ಅಂತ ಅಂದ್ಕೊಳ್ಳಿ. ಕ್ವಾಂಟಿಟಿನೂ ಅಷ್ಟೇ. ನಾವು 2 ಬಿರಿಯಾನಿ ತೊಗೊಂಡು 4 ಜನ ತಿಂದ್ವಿ. ಅಂದರೆ ಒಂದು ಬಿರಿಯಾನಿಯಲ್ಲಿ 2 ಶೇರ್ ಅಂತ ಅಂದ್ಕೊಳ್ಳಿ. ಸೊ ಇಟ್ ವಾಸ್ ಫಿಲ್ಲಿಂಗ್. ಏನು ಶಾರ್ಟೇಜ್ ಅಂತ ಏನು ಅನಿಸಿಲ್ಲ. ಮತ್ತು ನಮ್ಗೆ ಎಕ್ಸ್ಟ್ರಾ ಆರ್ಡರ್ ಮಾಡಬೇಕು ಅಂತಲೂ ಏನೂ ಅನಿಸಿಲ್ಲ. ಸೊ 4 ಜನಕ್ಕೆ 2 ಬಿರಿಯಾನಿ ಕಂಪ್ಲೀಟಾಗಿ ಆಯಿತು. ರೆಸ್ಟೋರೆಂಟಲ್ಲಿ ಬಿಲ್ ಪೇ ಮಾಡಿ ಆಚೆ ಬರೋಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿದೆ ಗುರು, ಗೊತ್ತೇ ಆಗಿಲ್ಲ. ಸೊ ಬಿರಿಯಾನಿ ತಿಂದ್ಕೊಂಡು ಆಚೆ ಬಂದು ಮಿಕ್ಕಿರೋ ಬಾಟಲ್ಸ್ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಹೋಗಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಮಿನಿ ವ್ಲಾಗ್.